ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಗುರು ರಾಯರು ಅವರು ನಮ್ಮನ್ನ ಕೈ ಹಿಡಿಯೋ ಮುನ್ನ ತುಂಬಾನೇ ಎಚ್ಚರಿಕೆಯನ್ನ ಕೊಡ್ತಾರೆ. ಅಂದ್ರೆ ಕೆಲವೊಂದ್ಸಲ ಉದಾಹರಣೆಗೆ ಅನ್ಕೊಳ್ಳಿ, ನಾವು ಆಕಾಶನೇ ನೋಡ್ತಾ ಹೋದ್ರೆ ಕಾಲಲ್ಲಿ ನಮ್ಗೆ ತುಳಿಯುವಂತ ಮುಳ್ಳನ್ನ ನಾವು ಖಂಡಿತ ನೋಡಕ್ಕಾಗಲ್ಲ, ಖಂಡಿತ ಚುಚ್ಕೊಲೇಬೇಕಾಗತ್ತೆ. ಅದರ ನೋವಿನ ಅನುಭವವನ್ನು ಕೂಡ ನಾವು ಪಡಿಲೇಬೇಕಾಗತ್ತೆ. ನಂತರ ಆಕಾಶನ ನೋಡೋದ್ ಬಿಟ್ಟು ನೆಲ ನೋಡ್ಕೊಂಡು ನಡೀತೀವಿ. ಅದೇ ರೀತಿ ಬದುಕಲ್ಲಿ ಕಣ್ಮುಚ್ಚಿ ಎಲ್ಲರನ್ನ ಕೂಡ ನಂಬ್ತಾ ಇರ್ತೀವಿ. ಕೆಲವರಿಂದ ಮೋಸ ಹೋದಾಗ್ಲೇ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅನ್ನೋದು ಗೊತ್ತಾಗತ್ತೆ. ಇಷ್ಟಲ್ದೆ ಕೂಡ ನಾವು ಬಿಡೋದಿಲ್ಲ, ಮತ್ತೆ ಜನಗಳ ಮೇಲೆ ನಂಬಿಕೆನ ತುಂಬಾ ಇಡ್ತಾ ಇರ್ತೀವಿ. ಅದಕ್ಕಾಗಿ ಶ್ರೀ ರಾಯರು ಏನ್ ಮಾಡ್ತಾರೆ ಅಂದ್ರೆ, ಸಂಪೂರ್ಣವಾಗಿ ಅವ್ರನ್ನ ನಂಬಿ ಅವ್ರ ಪಾದವನ್ನ ನಾವ್ ಹಿಡಿದಾಗ ಯಾರ್ ಜೊತೆಗೆ ನಾವ್ ಇರ್ಬೇಕು, ಯಾರ್ ನಮ್ ಜೊತೆಗಿರ್ಬೇಕು, ಯಾರ್ ಬೇಡ, ಯಾರಿಂದ ನಮ್ಗೆ ಏನಾದ್ರೂ ಒಂದ್ ಗಂಡಾಂತರ ಇತ್ತು, ಏನಾದ್ರೂ ಒಂದ್ ತೊಂದ್ರೆ ಆಗೋದಿತ್ತು ಅಂದ್ರೆ ಅವ್ರನ್ನ ತಟ್ಟಂತ ದೂರ ಇಟ್ಟಿರ್ತಾರೆ. ಆದ್ರೆ ಆಗಂದ ಮಾತ್ರಕ್ಕೆ ನಮ್ಮನ್ನ ಕೈ ಬಿಟ್ರು ಅಂತಲ್ಲ, ಆ ಕ್ಷಣಕ್ಕೆ ನೋವಾಗ್ಬೋದು. ಕೆಲವ್ರನ್ನ ನಾವು ತುಂಬಾ ನಂಬಿರ್ತೀವಿ, ತುಂಬಾ ಒಳ್ಳೆಯವ್ರಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಅವ್ರು ಸಡನ್ ಆಗಿ ನಮ್ ಬಗ್ಗೆ ಏನಾದ್ರು ಮಾತಾಡಿ ದೂರ ಆದಾಗ ತುಂಬಾ ಮನ್ಸಿಗೆ ನೋವಾಗತ್ತೆ. ಆದ್ರೆ ಬರ್ತಾ ಬರ್ತಾ ಗೊತ್ತಾಗತ್ತೆ, ರಾಯರ ಉದ್ದೇಶ ಒಂದು ಒಳ್ಳೇದೇ ಆಗಿತ್ತು. ಅವ್ರು ನಮ್ಮನ್ನ ಕಾಪಾಡಿದ್ದಾರೆ, ಕೈ ಬಿಟ್ಟಿದಾರ ಅಂತಲ್ಲ, ಕೈ ಹಿಡಿದಿದ್ದಾರೆ ರಾಯರು ಅನ್ನೋ ಸತ್ಯ ಕ್ರಮೇಣವಾಗಿ ನಮ್ಗೆ ಅರ್ಥ ಆಗುವಂತದ್ದಾಗಿರುತ್ತೆ. ಆದ್ರೆ ನಾನು ಹೇಳುವಂತದೊಂದೇ, ತುಂಬಾ ಜನಗಳು ರಾಯರು ನಮ್ಮ ಮೇಲೆ ಕರುಣೆ ತೋರ್ತಾ ಇಲ್ಲ ಅಂತಿದಿರಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ಶ್ರೀ ರಾಯರನ್ನ ಮನಸ್ಸಿಚ್ಛೆಯಿಂದ ಮನಸಾರೆ ನಂಬಿದ್ರೆ ಖಂಡಿತ ಕೈ ಬಿಡಲ್ಲ. ನನ್ನ ಸ್ವಂತ ಅನುಭವದಿಂದಾನೇ ಹೇಳ್ತಾ ಇದ್ದೀನಿ. ಯಾಕಂದ್ರೆ ರಾಯರು ಯಾವ ತರ ಅಂತ ಅಂದ್ರೆ, ಇವತ್ತೇನೋ ನಮ್ಗೆ ಇವತ್ತು ವಿಪರೀತ ಕಷ್ಟ ಇದೆ, ವಿಪರೀತ ನಾವು ನೋವಲ್ಲಿದ್ದೀವಿ ಅಂದ ತಕ್ಷಣ ರಾಯರ್ನ ನೆನ್ಸ್ಕೊಂತೀವಿ. ಆ ಸದ್ಯಕ್ಕೆ ನಮ್ಗೆ ಸಡನ್ ಆಗಿ ಒಳ್ಳೇದಾಗಿಲ್ಲ ಅಂದ್ರೂ ಕೂಡ, ಆದ್ರೆ ನಾವೇನ್ ಬೇಡ್ಕೊಂಡಿರ್ತೀವಲ್ಲ ರಾಯರ ಹತ್ರ, ರಾಯರೇ ನನಗಂತೂ ಯಾರಿಲ್ಲಪ್ಪ ದಿಕ್ಕು, ನೀವೇ ಕಾಪಾಡ್ಬೇಕು, ದೂರ ಆದ್ರೂ ತಳ್ಳಿ, ನನ್ ಏನಾದ್ರೂ ಮಾಡಿ, ನೀವು ಒಟ್ನಲ್ಲಿ ನನಗ್ ನಿಮ್ ಪಾದವೇ ಗತಿ, ನೀವನ್ ಬಿಟ್ರೆ ನನಗೆ ದಾರಿ ಇಲ್ಲ ತಂದೆ ಅಂತ ಏನ್ ನಂಬಿರ್ತೀವಲ್ಲ. ಆದ್ರೆ ಆ ಮಾತುಗಳಿಗೆ ನಮ್ಗೆ ಜನಗಳ ಬೆಲೆ ಕೊಡ್ತಾರ ಇಲ್ವೋ, ಆದ್ರೆ ಆ ಮಾತುಗಳಿಗೆ ಸ್ಪಂದಿಸುವಂತಹ ಹೃದಯ ರಾಯರ್ದು ಖಂಡಿತವಾಗ್ಲೂ ಕೂಡ ರಾಯರ್ದು. ನೀವೇನೇ ಕೇಳ್ಕೊಂಡಿರಿ ರಾಯರ ಹತ್ರ, ಒಂದು ಒಳ್ಳೇದನ್ನ ಕೇಳ್ಕೊಂಡಿದ್ರಿ, ಇವತ್ತು ಯಾರು ನಿಮ್ ಜೊತೆಗಿಲ್ಲ ಅಂತ ಅಂದ್ರೆ, ಅವ್ರನ್ನ ನಂಬಿದ ತಕ್ಷಣ ಒಳ್ಳೇದಾಗದೆ ಇರ್ಬೋದು, ನಂಬಿದ ತಕ್ಷಣವೇ ಒಳ್ಳೇದಾಗದೆ ಇರ್ಬೋದು, ಆದರೆ ನೀವೇನ್ ಕೇಳ್ಕೊಂಡಿರ್ತಿರಲ್ಲ ಅದು ರಾಯರ ಪಾದಕ್ಕೆ ಇರುತ್ತೆ. ರಾಯರು ಕೂಡ ನಮ್ಗೆ ಇವಾಗ ರಾಯರ ಮೇಲೆ ನಂಬಿಕೆ ಬಂತು, ರಾಯರಿಗೂ ಕೂಡ ನಮ್ಮ ಮೇಲೆ ನಂಬಿಕೆ ಬರ್ಬೇಕಲ್ವಾ. ನಾವ್ ಎಷ್ಟೊಂದು ಈ ಕಷ್ಟ ಬಂದ್ರು ಕೂಡ, ಇವಾಗ ನಾವು ಹೋಗಿ ರಾಯರ ಹತ್ರ ಕಷ್ಟವನ್ನ ಹೇಳ್ಕೊಂಡಿದೀವಿ, ಅದು ದೂರ ಆಗಿಲ್ಲ ಅಂದ್ರೂ ಕೂಡ ನಾವ್ ಎಷ್ಟು ರಾಯರನ್ನ ನಂಬ್ತೀವಿ ಅಂತ ನೋಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಹೋಗಿ ದೇವ್ರಿಗೆ ಕೈ ಮುಗಿದು ಕೇಳ್ಕೊಂಡ್ ಬಂದಿರ್ತಾರೆ, ಅದ್ ಆಗಿಲ್ಲ ಅಂದ ತಕ್ಷಣ ದೇವ್ರನ್ನೇ ಬೈಕೊಳ್ಳೋಕೆ ಶುರು ಮಾಡ್ತಾರೆ. ಕಹಿ ಅನ್ಸುತ್ತಲ್ಲ, ದೇವ್ರನ್ನೂ ಕೂಡ ಬೈಕೊಳ್ಳೋ ಜನಗಳಿದ್ದಾರೆ. ಮುಂದೆ ಬೈಕೊಂಡಿಲ್ಲ ಅಂದ್ರೂ ಕೂಡ ಮನ್ಸಲ್ಲೂ ಕೂಡ ಬೈಕೊಳ್ಳುವಂತವ್ರು ಇದ್ದಾರೆ. ಕೆಲವೊಂದ್ಸಲ ಕೋಪದಲ್ಲಿ ನನ್ನ ಕೈ ಬಿಟ್ಬಿಟ್ರಲ್ಲ ದೇವ್ರು ಅಂತ ಬೈಕೊಳ್ಳೋರು ಕೂಡ ಇದ್ದಾರೆ. ಆದ್ರೆ ಅದು ಖಂಡಿತವಾಗ್ಲೂ ಕೂಡ ತಪ್ಪು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ನಾವು ದೇವ್ರ ಹತ್ರ ಹೋಗಿ ನಾವು ನಂಬಿಕೆ ಇಟ್ಟು ಕೇಳ್ಕೊಂಡಿದೀವಿ ಅಂದ್ರೆ, ದೇವ್ರಿಗೂ ಕೂಡ ನಮ್ಮ ಮೇಲೆ ನಂಬಿಕೆ ಬರ್ಬೇಕಲ್ವಾ, ಅದನ್ನೇ ಪರೀಕ್ಷೆ ಮಾಡ್ತಾರೆ ದೇವ್ರು. ನಾವು ದೇವ್ರನ್ನ ನಂಬಿದ ತಕ್ಷಣ ಒಳ್ಳೇದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ದೇವರಿಗೆ ನಮ್ಮ ಮೇಲೆ ನಂಬಿಕೆ ಯಾವಾಗ ಬರುತ್ತೋ ಆವಾಗ ನಮ್ಮ ಜೀವನ, ಸತ್ಯವಾಗ್ಲೂ ಹೇಳ್ತೀನಿ, ಪಾವನ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಪಾಡ್ತಾರೆ. ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬದುಕಲ್ಲಿ ಏನೇ ಬರ್ಲಿ ಕುಗ್ಗಿ ಹೋಗ್ಬೇಡಿ, ಎಲ್ಲವನ್ನೂ ಕೂಡ ನಾನು ಎದುರಿಸ್ತೀನಿ ಅನ್ನುವಂತ ಛಲವನ್ನ ನೀವು ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ಶ್ರೀ ರಾಯರು ಅದು ಎಂತಹ ಸಮುದ್ರದಲ್ಲಿ ನೀವಿದ್ರು ಕೂಡ ಖಂಡಿತ ಕಾಪಾಡ್ತಾರೆ. ಏನೋ ಕಾಣಿಸ್ತಾ ಇಲ್ಲ ನಿಮ್ಗಂದ್ರೂ ಕೂಡ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ. ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ಪ್ರತಿಯೊಬ್ಬರ ರಾಯರ ಭಕ್ತರ ಮನೆಗೂ ಕೂಡ ಶ್ರೀ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ಹೋಗ್ತಾರೆ. ಯಾವುದೋ ಒಂದು ರೂಪದಲ್ಲಿ ಬಂದಿರ್ತಾರೆ. ಅವರು ಗೊತ್ತಾಗಲ್ಲ, ಅದು ಅವ್ರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ. ನಾನು ಅದಕ್ಕೆ ಯಾವಾಗ್ಲೂ ಕೂಡ ಹೇಳ್ತೀನಿ, ನಾವು ಆಡುವಂತಹ ಪ್ರತಿಯೊಂದು ಮಾತು ಕೂಡ ಶ್ರೀ ರಾಯರು ಕೇಳಿಸ್ಕೊತಾರೆ. ಶ್ರೀ ರಾಯರನ್ನ ಕಣ್ಣಾರೆ ನೋಡುವಂತಹ ಪುಣ್ಯ ನಮ್ಮೆಲ್ಲರಿಗೂ ಕೂಡ ಇಲ್ಲದೆ ಇರ್ಬೋದು, ಆದ್ರೆ ಮನಸಾರೆ ಭಕ್ತಿಯಿಂದ ಪೂಜಿಸುವಂತಹ ಒಂದು ಭಾಗ್ಯ ನಮ್ಗೆ ಕೊಟ್ಟಂತಹ ಪುಣ್ಯಾತ್ಮರು ರಾಯರು. ಅವ್ರು ಎಲ್ಲೂ ಸಹ ಹೋಗಿಲ್ಲ, ನಮ್ಮೊಂದಿಗೆ ಇದ್ದಾರೆ ಅವರು. ಅಂತಹ ಪುಣ್ಯಾತ್ಮರ ಮೇಲೆ ನಂಬಿಕೆ ಅನ್ನೋದು ತುಂಬಾ ದೃಢವಾಗಿರ್ಬೇಕು, ತುಂಬಾ ಗಟ್ಟಿಯಾಗಿರ್ಬೇಕು. ನನ್ ಕಣ್ಮುಂದೆ ಕಾಣಿಸ್ತಾ ಇಲ್ಲ ಅಂದ್ರೂ ಕೂಡ ರಾಯರ್ ನನ್ನ ಜೊತೆಗಿದ್ದಾರೆ, ನಮ್ ಸುತ್ತಮುತ್ತನೇ ತಿರುಗಾಡ್ತಿದ್ದಾರೆ. ನನ್ನ ಪ್ರತಿಯೊಂದು ನೋವು ಕೂಡ ನಾನು ರಾಯರ ಹತ್ರ ಹೇಳಿದೀನಿ ಅಂತ ಅಂದ್ರೆ ಖಂಡಿತ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿ ರಾಯರಿಗಿದೆ. ರಾಯರ ಪಾದವನ್ನ ನಾನು ಗಟ್ಟಿಯಾಗಿ ಹಿಡಿದಿದ್ದೀನಿ, ಕೈ ಬಿಡೋದೇ ಇಲ್ಲ ಅಂತ ಸಂಪೂರ್ಣವಾಗಿ ನಂಬಿ ನೀವು ನಿಶ್ಚಿಂತೆಯಿಂದ, ನನ್ನ ಕಷ್ಟ ನನ್ನ ಅಪ್ಪನ ಹತ್ರ ಇಟ್ಬಿಟ್ಟಿದೀನಿ, ಅವ್ರ ರಕ್ಷಣೆ ನೀಡ್ತಾರೆ, ಯಾರೋ ಒಬ್ರು ನನ್ನ ಜವಾಬ್ದಾರಿ ತಗೊಂಡಿದ್ದಾರೆ, ನನ್ನ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದಾರೆ, ಅವ್ರ ಮೇಲೆ ಬಿಟ್ಬಿಟ್ಟಿದೀನಿ ಅಂತ ಇಷ್ಟನ್ನ ಸಂಪೂರ್ಣವಾಗಿ ನಂಬಿ ಅವ್ರ ಪಾದಕ್ಕೆ ಇಟ್ಬಿಡಿ. ಇವ್ರೆ ಖಂಡಿತ ಹೇಳ್ತೀನಿ, ಎಂತೆಂಥವ್ರ ಜೀವನನೇ ಬದಲಾಗಿದೆ.
ಎಂತೆಂತವ್ರ ಜೀವನವನ್ನೇ ಬದಲಾಯಿಸಿದಾರೆ ರಾಯರು. ಆದ್ರೆ ರಾಯರು ಕೇಳ್ಕೊಳ್ಳೋದೊಂದೇ ನಮ್ಮ ಹತ್ರ ಒಳ್ಳೆತನ. ಒಳ್ಳೆತನ ಮಾತ್ರ ಕೇಳುವಂತದ್ ರಾಯರು. ಮತ್ತೊಬ್ಬರಿಗೆ ಕೆಡಕನ್ನ ಬಯಸ್ಬೇಡ, ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದನ್ನ ಮಾತಾಡ್ಬೇಡ, ಮತ್ತೊಬ್ಬರಿಗೆ ಏನೋ ಅನ್ನೋಕ್ ಹೋಗ್ಬೇಡ, ನೀನು ನಿನ್ ಪಾಡಿಗೆ ನೀನ್ ಇರ್ತೀನಿ, ನೀನ್ ನನ್ನ ನಂಬಿದೀಯಲ್ಲ, ನಿನ್ನ ಬಗ್ಗೆ ನಿನ್ನ ಕರ್ತವ್ಯ ಏನಿದೆ, ನೀನ್ ಭೂಮಿ ಮೇಲೆ ಏಂತಕ್ ಬಂದಿದೀಯ, ನೀನ್ ಏನ್ ಕೆಲಸವನ್ನ ಮಾಡ್ಬೇಕು, ನೀನ್ ಮಾಡುವಂತಹ ಕೆಲಸದಲ್ಲೂ ಸಹ ನಾನು ಜಯವನ್ನ ಕೊಡ್ತೀನಿ. ಆದ್ರೆ ನಿನ್ನನ್ನ ನೀನ್ ನಂಬು, ನಿಷ್ಕಲ್ಮಶ ಮನಸ್ಸಿಂದ ನೀನ್ ನನ್ನ ನಂಬಿದ್ಯಾ ಅಂತ ಅಂದ್ರೆ, ನಿನ್ನ ಮೇಲೂ ಕೂಡ ನಿನ್ನ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ಯಾ ಅಂತ ಅಂದ್ರೆ ಖಂಡಿತ ಚಿಂತೆ ಮಾಡ್ಬೇಡ, ನಿನ್ನ ಜೀವನದ ಸಂಪೂರ್ಣ ಜವಾಬ್ದಾರಿನ ನಾನ್ ತಗೊಂತೀನಿ ಅಂತಾನೆ ಹೇಳ್ತಾರೆ ರಾಯರು. ಇದು ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ.